ತುಂಬಾನೇ ಸುಲಭವಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಲಿ ರಾಗಿ ಹಲ್ವಾಯಿ ಅಥವಾ ರಾಗಿ ಕೀಲ್ಸ ಅಂತ ಏನಂತೀರಾ ಅದನ್ನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಲ್ಲಿ 2 ಕಪ್ ಆಗುವಷ್ಟು ರಾಗಿನ ತಗೊಂಡಿದ್ದೆ. ಆ ರಾಗಿನ ಏನ್ ಮಾಡಬೇಕು, ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದ್ರೆ ಧೂಳಿದ್ರೆ ಹೋಗುತ್ತೆ. ಅದಾದ್ಮೇಲೆ 4 ಅವರ್ಸ್ ಚೆನ್ನಾಗಿ ನೆನೆ ಇಟ್ಟು ಅದನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಮಿಕ್ಸಿಯಲ್ಲಿ ಏನಕ್ಕೆ ರುಬ್ಕೋತಿದ್ದೀವಿ ಅಂತಂದ್ರೆ ಅದರಲ್ಲಿ ಬರುವಂತಹ ಹಾಲನ್ನ ನಾವು ತಕೊಳ್ಬೇಕು. ಅದರಿಂದನೇ ನಾವು ರಾಗಿ ಕೀಲ್ಸ, ರಾಗಿ ಹಾಲ್ಬಾಯಿ ಅಂತ ಏನ್ ಕರಿತೀರಾ ಅದನ್ನ ಮಾಡೋದು. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ರಸ ತಗೋಬೇಕು. ಒಂದು ಬಟ್ಟೆಲ್ ತಕೊಂಡ್ರೆ ತುಂಬಾನೇ ಒಳ್ಳೇದು, ಅಥವಾ ನೀವು ಹಿಟ್ಟಿನೆಲ್ಲ ಜರಡಿ ಹಿಡಿತೀರಲ್ಲ ಅದರಲ್ಲೂ ಕೂಡ ತಕೋಬಹುದು. ತುಂಬಾ ಚೆನ್ನಾಗಿ ರಸ ಬರುತ್ತೆ. ಗಟ್ಟಿ ಅಂಶ ಹೊರಗಡೆ ಬರಬಾರ್ದು. ಆದಷ್ಟು ಹಾಲನ್ನ ಮಾತ್ರ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಈ ತರ ಬಂದಿದ್ದಂತಹ ಹಾಲನ್ನ ಒಂದ್ ಕಡೆ ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟ್ ನಮಗಿಲ್ಲಿ ಬೇಕಾಗಿರೋದು ಬೆಲ್ಲ ಕೆಲವೊಂದು ಪ್ಯೂರ್ ಆಗಿರುತ್ತೆ, ನೀವು ಹಾಗಾಗಿ ಡೈರೆಕ್ಟ್ ಆಗಿ ಹಾಕೋಬಹುದು. ಬಟ್ ಇಲ್ಲಿ ಕೆಲವೊಂದು ಬೆಲ್ಲ ಸ್ವಲ್ಪ ಧೂಳನ್ನ ಹೊಂದಿರುತ್ತೆ. ಹಾಗಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ತಗೊಂಡು ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ಸ್ವಲ್ಪ ಪಾಕ ತರ ಮಾಡ್ಕೊಳ್ಳಿ. ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಕಾಯಿ ತುರಿ, 1-2-3 ಏಲಕ್ಕಿ, ಸ್ವಲ್ಪ ನೀರು, ಸ್ವಲ್ಪ ಗಸಗಸೆ, ಅದ್ರ ಜೊತೆಗೆ ಏಲಕ್ ಶುಂಠಿ ಅಂತ ಹೇಳ್ಬಿಟ್ಟು ಮಸಾಲೆ ಐಟಮ್ಸ್ ಒಳಗೆ ಸಿಗುತ್ತೆ. ಇದು ಗಟ್ಟಿಗಿರುತ್ತೆ, ಶುಂಠಿ ತರನೇ ಇರುತ್ತೆ, ಆದ್ರೆ ಏಲಕ್ ಶುಂಠಿ ಅಂತ ಕರಿತೀವಿ. ಅದಷ್ಟನ್ನು ತಗೊಂಡಿದ್ದೀನಿ. ಅದನ್ನ ರಾಗಿ ಹಾಲಿಗೆ ಸೋಸ್ಕೋತಿದ್ದೀನಿ. ಅದಾದ್ಮೇಲೆ ಬೆಲ್ಲದ ಪಾಕ ಏನಿತ್ತಲ್ವಾ ಅದನ್ನು ಕೂಡ ಈ ಹಾಲಿಗೆನೆ ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿ ಫಸ್ಟ್ ಹೈ ಫ್ಲೇಮೇ ಇರಬೇಕು. ಹೈ ಫ್ಲೇಮಲ್ಲಿ ಕೈ ಬಿಡದೆ ಕೂರಾಡ್ತಾ ಇರಬೇಕು. ಯಾಕಂದ್ರೆ ಈ ಹಾಲು ಮತ್ತೆ ಬೆಲ್ಲ ಎಲ್ಲ ಸೇರ್ಕೊಂಡು ತಳ ಹಿಡಿಯೋ ಚಾನ್ಸ್ ಇರತ್ತೆ. ಹಾಗಾಗಿ ನೀವು ತಳ ಹಿಡಿಯಕ್ ಬಿಡ್ದೇನೆ ಒಂದು ಸ್ಪೂನ್ ತಗೊಂಡು ಸ್ಟಿರ್ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಆಗ್ತಾ 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 ಒಳ್ಳೆ ಕನ್ಸಿಸ್ಟೆನ್ಸಿ ಬರಕ್ ಸ್ಟಾರ್ಟ್ ಆಗತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಾಗತ್ತೆ. ಹೇಗೆ ಕಂಡಿಡಿಬೇಕು ಅಂದ್ರೆ ಒಂದು ತಟ್ಟೆಲಿ ನೀರು ಹಾಕಿ ನೀವು ಈ ತರ ಶೇಕ್ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಅಂಟಬಾರ್ದು ತಟ್ಟೆಗೆ, ಮತ್ತೆ ಫುಲ್ಲು ಚದ್ರಕೊಂಡು ಹೋಗ್ಬಾರ್ದು, ಅಂತಂದ್ರೆ ಮಿಕ್ಸಪ್ ಆಗಬಾರ್ದು ನೀರಲ್ಲಿ. ಅವಾಗ ಇದು ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ನಿಮ್ಗೆ ಯಾವ ಮೌಲ್ಡ್ಸ್ ಬೇಕು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಆ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ತುಂಬಾ ಒಳ್ಳೇದು. ಈ ಕೇಕ್ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ನಾನು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ತಣ್ಣಗ ಆಗೋ ತರ ರೆಫ್ರಿಜರೇಟರ್ಗಾದ್ರೂ ಇಡ್ಬೋದು, ಅಥವಾ ನೈಟ್ ಮಾಡಿಟ್ಟು ಮಾರ್ನಿಂಗ್ ತಿನ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಆರಾಮಾಗಿ ನೀವು ಇದಕ್ಕೆ ಹಂಗೇನೆ ತಿನ್ಕೋಬಹುದು. ಅದ್ರ ಜೊತೆಗೆ ತುಪ್ಪ ಹಾಕೊಂಡು ತಿನ್ಬೋದು, ಅಥವಾ ಕಾಯಿ ರಸ ಹಾಕೊಂಡು ತಿನ್ಬೋದು, ಅಥವಾ ನೀವು ಹಂಗೆ ತಿಂದ್ರೂ ತುಂಬಾನೇ ರುಚಿಯಾಗಿರುತ್ತೆ ಈ ರಾಗಿ ಕೀಲ್ಸ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್